ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ನಿಮಗೆ ಪಿಜ್ಜಾ ಮಾಡಕ್ ಬರುತ್ತಾ? ಹಾ, ಇದೇನು ಹೊಸ್ದಾಗಿ ಕೇಳ್ತಿದ್ಯಾ? ನಾನು ಯಾವತ್ತು ಮಾಡ್ಕೊಟ್ಟೆ ಅಲ್ವಾ ನಿಂಗೆ? ಓ, ಚಪಾತಿ ಮೇಲೆ ಟೊಮೆಟೊ ಈರುಳ್ಳಿ ಹಾಕ್ಬಿಟ್ರೆ ಅದು ಪಿಜ್ಜಾನಾ? ಇವಾಗ ನೀನ್ ಏನ್ ಬೇಕು ಹೇಳ್ಕೊತೆ? ಪಿಜ್ಜಾ ಬೇಕು. ಬಾಯಲ್ಲಿ ಕಚ್ಚಿದ ತಕ್ಷಣ ಚೀಸು ದಾರ ದಾರ ತರ ಬರುತ್ತಲ್ಲ, ಹಂಗೆ. ಅದೇನ್ ತಾಯಿ? ಈಗ ತಾನೇ ಹೇಳ್ದಲ್ಲಪ್ಪಯ್ಯ, ಪಿಜ್ಜಾ ಅದು ಪಿಜ್ಜಾ ಅಲ್ಲ. ಈ ಬನ್ ಮಧ್ಯಕ್ಕೆ ಈ ಬೇಳೆ ಒಡೆ ಹಾಕ್ಬಿಟ್ಟು ಬರ್ಬರು ಅಂದ್ಬಿಡ್ತಾರೆ. ಅದಕ್ಕೆ ಬರ್ಗರ್. ಹಂಗ ಹೇಳ್ತಾರೆ. ಈಗ ನೋಡಪ್ಪಯ್ಯ, ಈ ಆಲೂಗಡ್ಡೆ ಪಲ್ಯ ಐತಲ್ಲ, ಅದನ್ನ ತಕೊಂಡು ಈ ಮೈದೊಳಕ್ ಹಾಕ್ಬಿಟ್ಟು ಸಮೋಸ ಸಮೋಸ ಅಂತ ಮಾರ್ತಾರೆ. ಅದನ್ ಬಿಡು, ದೋಸೆನ ನುಣ್ಣಗೆ ಒಯ್ದ್ಬಿಟ್ಟು ಅದ್ರ ಮ್ಯಾಕೆ ಈ ಈರುಳ್ಳಿ ಟೊಮೆಟೊ ಇದೆಲ್ಲ ಹಾಕ್ಬಿಟ್ಟು ಪಿಜ್ಜಾ ಅಂತಾರೆ. ಅದನ್ನೆಲ್ಲ ತಿಂದು ಬದುಕೈತದ? ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೋಡು, ಊಟ ಅಂದ್ರೆ ಇದು: ಮುದ್ದೆ, ಅನ್ನ, ಸಾರು, ಪಲ್ಯ, ಹಪ್ಪಳ. ಮಾವ ಪಾಪ ಅವಳೇನೋ ಕೇಳ್ತಿದ್ದಾಳೆ, ಮಾಡ್ಕೊಟ್ರಾಯ್ತು ಬಿಡು. ನೀನು ಮಾಡ್ಕೊಡ್ತೀಯ ಅಂದ್ರೆ ನಾನು ನಮ್ಮ ಅಪ್ಪ ಇಬ್ರು ಸೇರ್ಸ್ ಬಾರಿಸ್ಬಿಡ್ತೀವಿ. ಹಂಗೆಯ ಅದ್ರ ಮ್ಯಾಕೆ ಕಾಯಿ ಚಟ್ನಿನೂ ತುಪ್ಪನ ಹಾಕ್ಕೊಟ್ಬಿಟ್ರೆ ಹಂಗೆ ತಿನ್ನಾಕ್ಬಿಡ್ತೀನಿ. ಓ ಅಪ್ಪಯ್ಯ, ಅದು ಟೇಸ್ಟೇ ಹಾಳಾಗ್ಬಿಡುತ್ತೆ. ಕುಡ್ದು ಕುಡ್ದು ನನ್ನ ನಾಲ್ಗಿನೇ ಹಾಳಾಗೋಗೈತೆ. ಮಣ್ಣು ತಿಂದ್ರು ಏನ್ ತಿಂದೆ ಅಂತ ಗೊತ್ತಾಗಕ್ಕಿಲ್ಲ. ಏಯ್ ಡವ್ ಅಪ್ಪಯ್ಯ, ಆಗ್ಲೇ ಊಟ ಸಂದಾಗೈತೆ ಅಂದೆ. ಊಟ ಮಾಡಿ. ರತ್ನವ, ನೀನೇನೋ ಕೇಳಬೇಕು ಅಂತಿದ್ದೇವ, ಹೇಳ. ನಿನಗೆ ಮದುವೆ ಮಾಡಬೇಕು ಅನ್ನೋಂಥ ಒಂದು ಯೋಚನೆಯಲ್ಲಿ ನಾವು ಸುಮಾರು ಸಲ ಪ್ರಯತ್ನ ಪಟ್ಟು, ಆದರೆ ಅವತ್ತಿನ ದಿನಕ್ಕೆ ಅದಾಗಲಿಲ್ಲ. ನಮ್ಮ ರಾಣಿದು ರಶ್ಮಿದು ಇಬ್ರದ್ದು ಮದುವೆ. ಆದರೆ ನನಗೆ ಯಾವಾಗಲೂ ನಿನ್ನ ಮದುವೆ ಆಗಲಿಲ್ಲಲ್ಲ ಅನ್ನೋಂಥ ಒಂದು ಕೊರಗು, ಒಂದು ಯೋಚನೆ ಯಾವಾಗಲೂ ಮನಸ್ಸಲ್ಲಿ ಇದ್ದಿದ್ದೆ. ಮೊನ್ನೆ ಪೂಜಾರಪ್ಪ ಸಿಕ್ಕರು. ಅವ್ರು ಹೇಳಿದ್ರು, ಈಗ ನಿನಗೆ ಕಂಕಣ ಬಲ ಕೂಡ ಬಂದೈತಂತೆ. ನಾವು ಯಾವ ಸಮುದ್ರ ನೋಡಿದ್ರು ಅದು ಹಾಗೆ ಆಯ್ತದೆ ಅಂತ ಹೇಳಿದ್ರು. ಅದಕ್ಕೆ ನಿಂತವ ಒಂದು ಮಾತು ಕೇಳಮ್ಮ ಅಂತವ. ನಿನ್ನ ಮನಸ್ಸಲ್ಲಿ ಬೇರೇನಾದರೂ ಆಯ್ತಾ ತಾಯಿ? ಮನ್ಸಲ್ಲ, ನಂಗೆ ಅರ್ಥ ಆಗ್ಲಿಲ್ಲ. ಮದ್ವೆಗೂ ಮುಂಚೆ ಹೆಣ್ಣಿನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ಲ ರತ್ನ. ಅದಕ್ಕೆ ನಿಮ್ಮಣ್ಣ ಕೇಳ್ತಿದ್ದಾನಷ್ಟೆ. ಮದ್ವೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದಕ್ಕೆ ಅಣ್ಣ, ನನಗಿರೋದು ಒಂದೇ ಆಸೆ, ನನ್ನ ಅಣ್ಣ ಅದಕ್ಕೆ ಚೆನ್ನಾಗಿರ್ಬೇಕು. ಅವ್ರ ತಲೆ ತೆಗ್ಸೋ ಕೆಲಸ ನಾನು ಯಾವತ್ತೂ ಮಾಡಬಾರ್ದು. ಇದ್ರ ಮೇಲೆ ನೀವು ಯಾರನ್ನು ತೋರಿಸಿದ್ರು ನನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತೀನಿ. ನಿಮ್ಮಿಬ್ಬರ ಆಯ್ಕೆನೆ ನನ್ನ ಆಯ್ಕೆ. ರತ್ನವ, ಪರಸು ಬಗ್ಗೆ ನಿನ್ನ ಅಭಿಪ್ರಾಯ ಏನವ? ಅಣ್ಣ, ಪರ್ಸು ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅದು ಅತ್ತೆ ಹೇಳ್ತಿದ್ರು, ಪರ್ಸುಗೆ ಹೆಣ್ಣು ನೋಡ್ತಿದಾರಂತೆ. ಯಾವಾಗಲೂ ಮುಂಚಿಂದನೂ ನನಗೆ ಪರ್ಸು ನಮ್ಮ ಮನೆ ಅಳಿಯ ಆಗಬೇಕು ಅನ್ನೋಂಥದ್ದು ಒಂದು ಮನಸ್ಸಲ್ಲಿತ್ತು. ಅದಕ್ಕೆ ಕೇಳ್ತೀನಿ. ಮಾವ ಇದ್ದಕ್ಕಿದ್ದಂಗೆ ಕೇಳಿದ್ರೆ ಅವಳು ಏನು ಹೇಳ್ತಾಳೆ? ಇಂಥ ವಿಷಯನೆಲ್ಲ ಸೂಕ್ಷ್ಮವಾಗಿ ಕೇಳಬೇಕು. ಸಡನ್ನಾಗಿ ಕೇಳಿದ್ರೆ ಒಪಿನಿಯನ್ ಫಾರ್ಮ್ ಆಗಲ್ಲ ಮಾವ. ಸ್ವಲ್ಪ ಟೈಮ್ ಕೊಡಬೇಕು. ನಾನು ಅವಸರ ಮಾಡ್ತಿಲ್ಲ ಪಾರು. ಅವ್ವ, ನೀನು ಯೋಚನೆ ಮಾಡು, ನಿನಗೆ ಎಲ್ಲ ಸ್ವಾತಂತ್ರ್ಯನೂ ಐತೆ. ನೀನು ಸುಮ್ಮನೆ ಹಿಂಗಂತ್ಯ, ಆಮೇಲೆ ಅರ್ಜೆಂಟ್ ಮಾಡ್ತೀಯ, ನಂಗೆ ಗೊತ್ತಿಲ್ವಾ? ಪಾರು, ಈಗ ನಮ್ಮ ರಶ್ಮಿ ಮದುವೆ ಆಗಲಿ, ರಾಣಿ ಮದುವೆ ಆಗಲಿ, ಎಲ್ಲನೂ ಅವಸರವಸದಲ್ಲೇ ಆಗಿರೋದು. ಅವ್ರ ಸಂಸಾರ ಸಂದಾಗಿಲ್ವಾ? ಏನಾದ್ರು ಸಮಸ್ಯೆ ಐತೆ ಪಾರು? ಸಮಸ್ಯೆ ಆಗಿರೋದಕ್ಕೆ ಮಾವ ನನಗೆ ಭಯ. ರಾಣಿ ಜೀವನ ಹೇಗೆಲ್ಲ ಇರುತ್ತೆ ಅಂತ ಆಸೆ ಪಟ್ಟಿದ್ದೆ. ಆದರೆ ಸತ್ಯ ಗೊತ್ತಾದ ಮೇಲೆ ತುಂಬ ಸಂಕಟ ಪಟ್ಟಿದ್ದೀನಿ. ಈ ಕಡೆ ರಶ್ಮಿ ನೋಡೋಕೆ ಚೆನ್ನಾಗೇ ಇರೋ ಹಾಗೆ ಕಾಣ್ತಾಳೆ, ಆದರೆ ನಿಜವಾಗ್ಲೂ ಚೆನ್ನಾಗಿದ್ದಾಳ ಗೊತ್ತಾಗ್ತಿಲ್ಲ.
ಶಿವ, ಒಂದೋ ಎರಡೋ ಮದುವೆ ಅವಸರದಾಗ ಆಯ್ತು ಅಂತ ಎರಡರ ಮದುವೆನೂ ಅವಸರದಾಗ ಮಾಡಬಾರ್ದು ಕಣ್ಮಗ. ಅಪ್ಪಯ್ಯ ನಾನು ಅವಸರ ಮಾಡ್ತಿಲ್ಲಪ್ಪಯ್ಯ. ಈಗ ಆಗಿದ ಮದುವೆ ಹೆಂಗಾಯ್ತು ಅದನ್ನ ಹೇಳ್ದೆ ಆಟೆ. ಈಗ ರತ್ನ ಏನು ಹೇಳ್ತಾಳೆ ಅದ್ರ ಮ್ಯಾಕ್ ಮಾತಾಡೋದು. ರತ್ನ ನಿಂಗೆ ವಿಷಯನ ಹಾಕಿಡಿ, ಇನ್ನು ನೀನು ಯೋಚನೆ ಮಾಡು ಟೇಮ್ ತಕ್ಕ. ಈಗ ಈ ಸ್ಕೂಲ್ನಾಗೆ ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀನೇ ಹೇಳ್ಕೊಡೋದು. ಅಂಥದ್ರಾಗೆ ನಿಮ್ಮ ಜೀವನದಾಗೆ ಏನು ಸರಿ ಏನು ತಪ್ಪು ಅನ್ನೋಂಥದ್ದು ನಿನಗೆ ಬೋಸ್ ಅಂದಾಗ ಗೊತ್ತೈತೆ. ಅದೇನೇ ಇರಲಿ ಯೋಚನೆ ಮಾಡಿಬಿಟ್ಟು ನನಗೆ ಹೇಳು. ಈಗೇನು ಜಗತ್ತಲ್ಲಿ ಪರಶು ಒಬ್ಬನೇ ಹುಡುಗ ಇರೋದು? ಯಾಕೆ ಅಣ್ಣಂಗೆ ಹಿಂಗಂದ್ಯ? ನೋಡು ಮಾವ, ಅಣ್ಣನ ಪ್ರೀತಿಸೋ ವಿಷಯದಲ್ಲಿ ನಿನ್ನ ತಂಗಿನೇ ನಂಬರ್ 1. ನಾನೇನು ತಂಗಿರಷ್ಟು ಒಳ್ಳೆಯವಳಲ್ಲ. ಪಾರು ಪಾಪ ಮಾಡ್ಕೊಬೇಡ ಪಾರು. ನೋಡು ಪಾರು, ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಮನೆ ಹೂಗಳನ್ನ ನಮ್ಮನೆ ದೇವ್ರಿಗೆ ಇಡೋಣ ಅನ್ನೋಂಥ ಒಂದು ಯೋಚನೆ ಆಟೆ. ನಮ್ಮ ಕಳ್ಬಳಿಗೆ ಕೊಟ್ರೆ ಅವರೆಲ್ಲ ಬಂಗಾರದಂಗೆ ಇರ್ತಾರೆ ಅನ್ನೋಂಥ ಒಂದೇ ಯೋಚನೆ ಆಟೆಯ. ರತ್ನವ್ವ, ನಿನಗೆ ಏನು ಅನ್ಸುತ್ತೆ ಅದು ನನ್ನ ಹೇಳು. ಊಟ ಮಾಡು. ಪಾರು, ಯಾಕೆ ಪಾರು ಬೇಜಾರಾಗಿದ್ಯಾ? ಮಾವ ನೀನೇನು ಹೇಳಿದ್ರು ಪರಶು ನನ್ನ ರತ್ನ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾನು ಇದಕ್ಕೆ ವಿರುದ್ಧವಾಗಿದ್ದೀನಿ ಅಷ್ಟೇ. ಅಲ್ಲ ಪಾರು, ಅಕ್ಕ ನಾನು ನಿಂಗೇನೋ ಕೇಳ್ತೀನಿ, ಡೈರೆಕ್ಟಾಗಿ ಕೇಳ್ತೀನಿ, ಡೈರೆಕ್ಟಾಗಿ ಹೇಳು. ಹೇಳೆ, ಪರಶು ಬಗ್ಗೆ ನಿನ್ಗೇನು ಅನ್ಸುತ್ತೆ? ಯಾಕೆ ಹೇಳ್ತಿದ್ಯಾ? ಹೇಳಕ್ಕ. ಏನ್ ಅನ್ಸ್ಬೇಕು? ಒಬ್ಬ ಒಳ್ಳೆ ಫ್ರೆಂಡ್ ಅಷ್ಟೇ, ಅದು ರೀಸೆಂಟಾಗಿ ಫ್ರೆಂಡ್ಶಿಪ್ ಆಗಿದೆ, ಇನ್ನೇನು ಅನ್ಸ್ಬೇಕು? ಅಕ್ಕ ನಿಜ ಹೇಳ್ತಿದ್ದೀನಿ, ನಾನು ಕುಡಿಯೋ ನೀರಿಗೆ ಫಿಲ್ಟರ್ ಇದೆ, ಆದರೆ ನಾನು ಆಡೋ ಮಾತಿಗೆ ಫಿಲ್ಟರ್ ಇಲ್ಲ. ಪರಶು ಮನೇಲಿ ಅವ್ರಿಗೆ ಹುಡುಗಿ ನೋಡ್ತಿದ್ದಾರೆ ಅಂತ ಗೊತ್ತಾದಾಗ ನಿನ್ನ ಮುಖ ಡಲ್ಲಾಗಿದ್ನ ನಾನು ನೋಡಿದೆ. ರೀಸೆಂಟಾಗಿ PR ಸ್ಟಿಕ್ಕರ್ನ ಪರಶು ಕಿತ್ತಾಕ್ದಾಗ್ಲೂ ನಿನ್ನ ಮುಖ ಡಲ್ಲಾಗಿತ್ತು. ನಿಜ ಹೇಳಕ್ಕ, ನಿನ್ನ ಮನಸ್ಸಲ್ಲಿ ಏನು ನಡೀತಿದೆ? ರಮ್ಯಾ ನೋಡು, ನೀನು ಚಿಕ್ಕವಳು ಥರನೇ ಬಿಹೇವ್ ಮಾಡು. ಈ ವಿಷಯ ಅರ್ಥ ಆಗದೆ ಇರೋ ಅಷ್ಟೇನು ಚಿಕ್ಕವಳಲ್ಲ ಅಕ್ಕ, ನಿಜ ಹೇಳು. ರಮ್ಯಾ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಕಣೆ. ಅಣ್ಣ ಅದಕ್ಕೆ ಯಾರನ್ನು ತೋರಿಸ್ತಾರೋ ಅವ್ರ ಜೊತೆ ಕಣ್ಣು ಮುಚ್ಕೊಂಡು ನಾನು ಮದುವೆ ಆಗ್ತೀನಿ. ಅದು ಬಿಟ್ಟು ನನ್ನ ಮನಸ್ಸಲ್ಲಿ ಯಾರೂ ಇಲ್ಲ. ನಾನೇನೋ ಬೇಜಾರಾಗಿದ್ದೀನಿ ಅಂತ ಸುಮ್ಮನೆ ನೀನೇನೇನೋ ಅನ್ಕೊಂಬೇಡ, ಗೊತ್ತಾಯ್ತಾ? ಪಕ್ಕ ಇದೇ ಆನ್ಸರ್ ಲಾಕ್ ಮಾಡ್ಲಾ? ಬೇರೆ ಯಾವ ಫೀಲಿಂಗ್ಸು ಇಲ್ಲ ತಾನೆ? ಅಯ್ಯೋ ಇಲ್ಲ ಕಣೆ. ಓ ಪರಶು, ಇವಾಗ ತಾನೇ ನಿನ್ನ ನೆನ್ಸ್ಕೊತಿದ್ವಿ. 100 ವರ್ಷ ಆಯಸ್ ನಿನ್ಗೆ. ಯಾಕೆ ರಮ್ಯಾ? ಅದೇನ್ ಗೊತ್ತಾ ರತ್ನ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ